ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ನಾನು ರುಬ್ಬೋದಿಲ್ಲದೆ ನೆನೆಸೋದಿಲ್ಲದೆ ದಿಢೀರಾಗಿ ಮಾಡೋವಂಥ ಒಂದು ಸಿಂಪಲ್ ಟೇಸ್ಟಿ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಈ ಥರ ನೀವು ಮಕ್ಳಿಗೆ ಮಾಡಿಕೊಟ್ರೆ, ಅವ್ರ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಒಂದು ಸ್ವಲ್ಪನೂ ಬಿಡದೇ ಇರೋ ಹಾಗೆ ಖಾಲಿ ಮಾಡಿಬಿಡ್ತಾರೆ. ಸೊ ಹಾಗಿದ್ರೆ ಬನ್ನಿ, ಯಾವುದಿದು ಹೊಸ ಥರ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಸಿಂಪಲ್ ಬ್ರೇಕ್ಫಾಸ್ಟ್ನ ನೋಡೋದಕ್ಕೆ ಮುಂಚೆ ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೆಸಿಪಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋವಂಥ ಈ ಉತ್ತಪ್ಪಂಗೆ ನಾನಿಲ್ಲಿ 1 ಬೌಲಷ್ಟು ಓಟ್ಸ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ಓಟ್ಸ್ ನೋಡಿರ್ತೀರಾ. ಆ ಓಟ್ಸ್ನ ತೊಗೊಂಬಂದು ನೀವು ಸ್ವಲ್ಪ ಈ ಥರ ಪೌಡರ್ ಮಾಡ್ಕೋಬೋದು. ಒಂದು 10 ಸೆಕೆಂಡ್ಸ್ ಮಿಕ್ಸರ್ ಜಾರಲ್ಲಿ ಹಾಕಿದ್ರೆ ಆಗೋಗ್ಬಿಡುತ್ತೆ. ಇಲ್ಲ ಅಂದರೆ ಓಟ್ಸ್ ಪೌಡರೇ ಸಿಗುತ್ತೆ, ನೀವು ಅದನ್ನೇ ತೊಗೋಬೋದು. ಇದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು, ಲೆಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆ 1 ಬೌಲಷ್ಟು ಓಟ್ಸ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ ಒಂದು 3/4 ಬೌಲಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಹಾಕ್ಕೋಬೋದು. ಚಿರೋಟಿ ರವೆ ಇಲ್ಲ ಅಂದರೆ ನಾರ್ಮಲಾಗಿ ಉಪ್ಪಿಟ್ಟು ರವೆನೇ ಯೂಸ್ ಮಾಡ್ಬೋದು, ಸಣ್ಣ ರವೆ. ಆದರೆ ಬನ್ಸಿ ರವೆ ಹಾಕ್ಕೋಬಾರ್ದಷ್ಟೇ. ಅದ್ರ ಜೊತೆಗೆ ಒಂದು ಅರ್ಧ ಬಟ್ಲಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಒಂದು 2 ಬೌಲಷ್ಟು ನೀರನ್ನ ಇವಾಗ ಸದ್ಯಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರವೆ ಹಾಕಿರೋದ್ರಿಂದ ಈಗ ಇಷ್ಟು ನೀರು ನಾವು ಹಾಕಿದ್ರೂ ಇದನ್ನ ಇವಾಗ ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಅಂತ ಬಿಡ್ತೀವಿ. ಆವಾಗ ಅದೆಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಕ್ಕೆ ಇವಾಗ ಒಂದು 2 ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬೇಕಾದರೆ ಮತ್ತೆ ಹಾಕ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ ಮೇಲೆ ಒಂದು 20 ಮಿನಿಟ್ಸ್ ಇದು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು. ಆ ರವೆ ಎಲ್ಲ ಸ್ವಲ್ಪ ಚೆನ್ನಾಗಿ ನೆನಿಬೇಕು. ಓಟ್ಸ್ ಕೂಡ ಸ್ವಲ್ಪ ನೆನಿಬೇಕಾಗತ್ತೆ. ಸೊ ಮಿಕ್ಸ್ ಮಾಡಿದಾಗಿದೆ. ಈಗ ಒಂದು 20 ಮಿನಿಟ್ಸ್ ಇದನ್ನು ಹಾಗೆ ಬಿಟ್ಟಿರ್ತೀನಿ. ಉತ್ತಪ್ಪಂ ಹಿಟ್ಟು ಸ್ವಲ್ಪ ನೆನಿಬೇಕು. ಅಷ್ಟೊತ್ತಿಗೆ ನಾವು ಅದ್ರ ಮೇಲೆ ಟಾಪಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಅಂತ ನೋಡಿ ಒಂದು ಸ್ವಲ್ಪ ಬೀಟ್ರೂಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್ ತುರಿನೂ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿರೋದು, ಹಾಗೆಯೇ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಅಂತಲ್ಲ, ಇದ್ರ ಜೊತೆಗೆ ನಿಮ್ಮ ಮನೇಲಿ ಇನ್ನೂ ಬೇರೆ ಯಾವುದೇ ವೆಜಿಟೇಬಲ್ಸ್ ಇದ್ರೂ ಸಹ ತುಂಬ ಸಣ್ಣ ಕಟ್ ಮಾಡಿ ಇಲ್ಲಾಂದರೆ ತುರಿದ್ಬಿಟ್ಟು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಇಷ್ಟಪಡೋ ಅಂಥವ್ರು ಸಣ್ಣ ಕಟ್ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಹೆಚ್ಚು ಖಾರ ಬೇಡ ಅಂತ ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇಲ್ಲ. ಬ್ಯಾಟರ್ ಏನಾಗಿದೆ ನೋಡೋಣ. ನೋಡಿ, ಚೆನ್ನಾಗಿ ನೆಂದಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿದೆ, ಸಾಕು. ಇದಕ್ಕಿಂತ ತೆಳ್ಳಗೆ ಮಾಡಿಕೊಂಡ್ರೆ ಆಗಲ್ಲ, ಯಾಕೆಂದರೆ ನಾವು ದೋಸೆ ಥರ ಬರೆಯೋಕ್ಕಾಗಲ್ಲ. ಇದು ಸ್ವಲ್ಪ ಮಂದ ಇರುತ್ತೆ, ದಪ್ಪಗಿದ್ರೇ ಸರಿ. ಬನ್ನಿ ಉತ್ತಪ್ಪ ಮಾಡ್ಕೊಳ್ಳೋಣ. ಅವಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ತುಂಬ ತೆಳ್ಳಕ್ಕೆ ಬೇಡ, ಸ್ವಲ್ಪ ಮಂದಕ್ಕೆ ಹೀಗೆ ಹಾಕ್ಕೊಂಡ್ರೆ ಸಾಕು. ಇದ್ರ ಮೇಲೆ ನಾವು ಮಾಡ್ಕೊಂಡಿರೋಂಥ ಟಾಪಿಂಗ್ಸ್ ಹಾಕ್ಕೊಳ್ಳೋಣ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ನೀವು ಒಂದು ಸ್ಪೂನ್ ಅಥವಾ ಒಂದು ಏನು ಕುರ್ಪಿ ತೊಗೊಳ್ತೀರ ಅದರಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಅದು ಬೇಯೋದಕ್ಕೆ ಈಸಿ ಆಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಕ್ಲೋಸ್ ಮಾಡಿ ಇದನ್ನು ಬೇಯಿಸಬೇಕು. ನೋಡಿ, ಒಂದು ಸೈಡ್ ಎಲ್ಲ ಸ್ವಲ್ಪ ಚೆನ್ನಾಗಿ ಆಗಿದೆ. ಇನ್ನೊಂದು ಸೈಡ್ ಕೂಡ ತಿರುಗಿಸಿ ಅದನ್ನು ಕೂಡ ಸ್ವಲ್ಪ ಬೇಯಿಸ್ಕೋಬೇಕು.
ನೋಡಿ ಫ್ರೆಂಡ್ಸ್, ಫೈನಲಿ ಓಟ್ಸ್ ಉತ್ತಪ್ಪಂ ರೆಡಿಯಾಗಿದೆ. ತುಂಬ ಕ್ವಿಕ್ಕಾಗಿ, ತುಂಬ ಹೆಲ್ದಿಯಾಗಿ, ಟೇಸ್ಟಿಯಾಗಿ ನೀವು ಸಹ ಒಂದ್ಸಲಿ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.